ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುಗೊಳಿಸಲಾಗಿದೆ. ಇದರ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಹೊಸ ಬಾಂಬ್ ಅನ್ನ ಕೂಡ ಸಿಡಿಸಿದ್ದಾರೆ. ಸುಬ್ಬಾರೆಡ್ಡಿಗೆ ಸೇರಿದ 10 ಬಾರ್ಗಳಲ್ಲಿ 1 ಬಾರ್ಗೆ ಜಿಎಸ್ಟಿಯನ್ನು ಕಟ್ತಾರೆ. ಇದನ್ನು ಅಫಿಡವಿಟ್ನಲ್ಲಿ ಸಲ್ಲಿಸುವಾಗ ಸುಳ್ಳನ್ನು ಹೇಳಿದ್ದಾರೆ. ಸುಬ್ಬಾರೆಡ್ಡಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಅಗತ್ಯವಿದ್ರೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ. ಇವತ್ತು ಅವರು ಮಾಡಿರ್ತಕ್ಕಂಥ ಏನು ಬೆಂಗಳೂರಲ್ಲಿ ಅವ್ರದ್ದು ಬೇಜಾನ್ ಬಿಸ್ನೆಸ್ ಇದೆ. ಭಗಿನಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂದ್ರೆ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಕಾಣಿಸೋದು. ಅದು ಅನೇಕ ಬೇನಾಮಿ ಹೆಸರುಗಳಲ್ಲಿದೆ, ಅವ್ರ ಹೆಸರಲ್ಲೂ ಇದೆ. ಅದನ್ನ ಅವರು 9 GSTಗಳಿದ್ರೆ ಒಂದೇ ತೋರಿಸಿದ್ದು, 9 ನಂಬರ್ ಇತ್ತು, ಒಂದು ತೋರಿಸಿದ್ರು. ಅದನ್ನ 9 GST 4-5 ವರ್ಷ GST ಕಟ್ಟಿರಲಿಲ್ಲ ಅವರು. ಅದನ್ನ ಒಂದು ಮತ್ತೆ ಅವರು ಇರ್ತಕ್ಕಂಥ ವಾಸ ಮಾಡುವಂತ ಮನೆ ಇರ್ಬೋದು, ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು, ಒಂದು 10ಕ್ಕಿಂತ ಹೆಚ್ಚು ಅಪ್ಡೇಟ್ ಅಲ್ಲಿ ಬಿಲ್ಡಿಂಗ್ ತೋರಿಸಿದ್ರು. ಆದ್ರೆ ಅದನ್ನ ಟ್ಯಾಕ್ಸ್ 3ರಿಂದ 4 ವರ್ಷ ಕಟ್ಟಿದ್ರು. 2023ರ ಚುನಾವಣೆಯಲ್ಲಿ ಸುಬ್ಬಾರೆಡ್ಡಿ ಅವರು 82,128 ಮತಗಳನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿ ಮುನಿರಾಜು 62,949 ವೋಟ್ಗಳನ್ನು ಪಡ್ಕೊಂಡಿದ್ದಾರೆ. ಹತ್ರ 19,000 ಅಂತರದಲ್ಲಿ ಸುಬ್ಬಾರೆಡ್ಡಿ ಅವರು ಗೆಲ್ಲೋದು. ಕೇವಲ 19,179 ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ದಂತಹ ಸುಬ್ಬಾರೆಡ್ಡಿ ಅವರು ಏನ್ ಮಾಡ್ತಾರೆ? ನಾಮಪತ್ರ ಸಲ್ಲಿಸುವಾಗ ಆಸ್ತಿ ವಿವರವನ್ನು ಸಂಪೂರ್ಣವಾಗಿ ಅಲ್ಲಿ ಸಲ್ಲಿಸಬೇಕು. ಆದರೆ ಅವರು ಅದನ್ನ ಕೆಲವೊಂದು ವಿಚಾರವನ್ನ ಮುಚ್ಚಿಟ್ಟಿದ್ದಾರೆ. ಆಸ್ತಿ ವಿವರನ್ನ ಮುಚ್ಚಿಟ್ಟಿರುವಂತಹ ಆರೋಪ ಕೇಳಿ ಬರುತ್ತೆ SN ಸುಬ್ಬಾರೆಡ್ಡಿ ಅವರ ಮೇಲೆ. ಆಸ್ತಿ ತೆರಿಗೆ ಬಾಕಿ ಮಾಹಿತಿಯನ್ನ ಸುಬ್ಬಾರೆಡ್ಡಿ ಅವರು ಬಹಿರಂಗಪಡಿಸಿರಲಿಲ್ಲ. ಆಗ ಮುನಿರಾಜು ಅವರು ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಅರ್ಜಿಗೆ ಕೋರ್ಟ್ ಮಣೆ ಹಾಕುತ್ತೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತೇಳಿ ಕೋರ್ಟ್ ಹೇಳುತ್ತೆ. ಅಸಲಿಗೆ ಸುಬ್ಬಾರೆಡ್ಡಿ ಆಯ್ಕೆ ಯಾಕೆ ಅಸಿಂಧು ಆಯ್ತು ಗೊತ್ತಾ? ಈ ಪ್ರಶ್ನೆ ನಿಮ್ಮನ್ನು ಉಟ್ಕೊಳ್ಬಹುದು. ಸಿಂಪಲ್ ಆಗಿ ಹೇಳ್ತೀನಿ, ಯಾವ್ಯಾವ ವಿಷಯ ಮುಚ್ಚಿಟ್ಟಿದ್ರು ಅನ್ನೋದ್ರ ಬಗ್ಗೆ ವಿಷಯ ಬಹಿರಂಗ ಆಗುತ್ತೆ. ಬರೋಬ್ಬರಿ 10 ಬಾರ್ಗಳ ಮಾಲೀಕರಾಗಿದ್ದಾರೆ ಸುಬ್ಬಾರೆಡ್ಡಿ ಅವರು. ಆ 10 ಬಾರ್ಗಳ ಪೈಕಿ ಒಂದೇ ಬಾರ್ಗೆ GST ಕಟ್ಟಾರಂತೆ. ಮನೆ, ವಾಣಿಜ್ಯ ಕಟ್ಟಡಗಳ ಟ್ಯಾಕ್ಸ್ ಕಟ್ಟಿರ್ಲಿಲ್ವಂತೆ ಸುಬ್ಬಾರೆಡ್ಡಿ. ಅಫಿಡವಿಟ್ನಲ್ಲಿ ಕೆಲ ಜಮೀನುಗಳ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ವಂತೆ. ಮಗಳು ಪತ್ನಿ ಹೆಸರಿನ ಆಸ್ತಿ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಸುಬ್ಬಾರೆಡ್ಡಿ ಪತ್ನಿ ಹೆಸರಲ್ಲಿದ್ದಂತಹ ಕಂಪನಿ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಕೃಷಿ ಭೂಮಿ ಪರಿವರ್ತನೆ ಮಾಡಿಕೊಂಡಿದ್ರು, ಅದನ್ನು ಕೂಡ ಹೇಳಿರಲಿಲ್ಲ. SBI ಅಕೌಂಟ್ ತೋರಿಸಿದ್ರು, ಕರೆಂಟ್ ಅಕೌಂಟ್ ಅನ್ನು ತೋರಿಸಿರಲಿಲ್ಲ. ಮುನಿರಾಜು ಅರ್ಜಿ ಸಲ್ಲಿಸಿದ ಬಳಿಕ GST ಕಟ್ಟಿದಂತಹ ಸುಬ್ಬಾರೆಡ್ಡಿ ಅವರು ಆ GST ಕಟ್ಟಿ ಸಿಕ್ಕಿ ಬೀಳ್ತಾರೆ. ಆ GST ಕಟ್ಟಿ ಸಿಕ್ಕಿ ಬಿದ್ದಿದ್ದಕ್ಕೆ ಸುಬ್ಬಾರೆಡ್ಡಿ ಅವರು ಆಯ್ಕೆ ಅಸಿಂಧು ಅಂತ ಆಗೋದು. ನೋಡಿ, ಒಬ್ಬ ಅಭ್ಯರ್ಥಿ ಅಫಿಡವಿಟ್ ನ ಸಲ್ಲಿಸಬೇಕಾದ್ರೆ ತಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಏನೆಲ್ಲ ಸಂಪಾದನೆ ಮಾಡಿದ್ದಾರೆ, ತನ್ನ ಹೆಂಡತಿ, ಮಕ್ಕಳು, ತನ್ನ ತಂದೆ ತಾಯಿ ಹೆಸರಲ್ಲಿ ಎಷ್ಟೆಷ್ಟು ಆಸ್ತಿಗಳಿದೆ, ನನಗೂ ಅದಕ್ಕೂ ಏನ್ ಸಂಬಂಧ ಅನ್ನೋದೆಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ಹೆಂಡತಿ ಹೆಸರಲ್ಲಿ ಏನ್ ಕಂಪನಿ ಇದೆ, ಹೆಂಡತಿ ಹೆಸರಲ್ಲಿ ಎಷ್ಟು ಕಾರ್ ಇದೆ, ಮಕ್ಕಳ ಹೆಸರಲ್ಲಿ ಎಷ್ಟು ಕಾರ್ ಇದೆ, ಅಪ್ಪನ ಹೆಸರಲ್ಲಿ ಎಷ್ಟು ಕಾರ್ ಇದೆ, ತಮ್ಮನ ಹೆಸರಲ್ಲಿ ಎಷ್ಟು ಕಾರ್ ಇದೆ, ಇದೆಲ್ಲವನ್ನು ಕೂಡ ಹಾಕಬೇಕಲ್ಲಿ, ಮೆನ್ಷನ್ ಮಾಡಬೇಕು. ಆದ್ರೆ ಸುಬ್ಬಾರೆಡ್ಡಿ ಅವರು ಎಲ್ಲವನ್ನ ಕೂಡ ಮುಚ್ಚಿಡ್ತಾರೆ, ಯಾವುದನ್ನು ಕೂಡ ಹಾಕೋದಿಲ್ಲ. ಅದೆಲ್ಲದರ ಜೊತೆಗೆ 10 ಬಾರ್ ಇದೆ ಸುಬ್ಬಾರೆಡ್ಡಿ ಅವರಿಗೆ ಅಂತ ಮುನಿರಾಜು ಅವರು ಆರೋಪ ಮಾಡ್ತಾರೆ. 10 ಬಾರ್ಗೆ ಕಟ್ಟೋದು ಒಂದೇ GST ಅಂದ್ರೆ ಅರ್ಥ ಏನು? ಇಲ್ಲಿ ಮೋಸ ಮಾಡ್ತಿದ್ದಾರೆ ಅಂತ ಅನ್ನೋದು ಆರೋಪ. ಇದೆಲ್ಲವನ್ನ ಕೂಡ ಮುಚ್ಚಿಟ್ಟು ಇವರು ಅದಾದ್ಮೇಲೆ GSTನ ಕಟ್ತಾರೆ. ಗೆದ್ದಾದ್ಮೇಲೆ ಆ GST ಕಟ್ಟಿ ಸಿಕ್ಕಾಕೊಳ್ತಾರೆ. ಅದರಿಂದಾಗಿ ಅಸಿಂಧು ಅಂತ ಆಗುತ್ತೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುಗೊಳಿಸಲಾಗಿದೆ. ಇದರ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಹೊಸ ಬಾಂಬ್ ಅನ್ನ ಕೂಡ ಸಿಡಿಸಿದ್ದಾರೆ. ಸುಬ್ಬಾರೆಡ್ಡಿಗೆ ಸೇರಿದ 10 ಬಾರ್ಗಳಲ್ಲಿ 1 ಬಾರ್ಗೆ GSTಯನ್ನು ಕಟ್ತಾರೆ. ಇದನ್ನು ಅಫಿಡವಿಟ್ನಲ್ಲಿ ಸಲ್ಲಿಸುವಾಗ ಸುಳ್ಳನ್ನು ಹೇಳಿದ್ದಾರೆ. ಸುಬ್ಬಾರೆಡ್ಡಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಅಗತ್ಯವಿದ್ರೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ. ಇವತ್ತು ಅವರು ಮಾಡಿರ್ತಕ್ಕಂಥ ಏನು ಬೆಂಗಳೂರಲ್ಲಿ ಅವ್ರದ್ದು ಬೇಜಾನ್ ಬಿಸ್ನೆಸ್ ಇದೆ. ಭಗಿನಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂದ್ರೆ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಕಾಣಿಸೋದು. ಅದು ಅನೇಕ ಬೇನಾಮಿ ಹೆಸರುಗಳಲ್ಲಿದೆ, ಅವ್ರ ಹೆಸರಲ್ಲೂ ಇದೆ. ಅದನ್ನ ಅವರು 9 GSTಗಳಿದ್ರೆ ಒಂದೇ ತೋರಿಸಿದ್ದು, 9 ನಂಬರ್ ಇತ್ತು, ಒಂದು ತೋರಿಸಿದ್ರು. ಅದನ್ನ 9 GST 4-5 ವರ್ಷ GST ಕಟ್ಟಿರಲಿಲ್ಲ ಅವರು. ಅದನ್ನ ಒಂದು ಮತ್ತೆ ಅವರು ಇರ್ತಕ್ಕಂಥ ವಾಸ ಮಾಡುವಂತ ಮನೆ ಇರ್ಬೋದು, ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು, ಒಂದು 10ಕ್ಕಿಂತ ಹೆಚ್ಚು ಅಪ್ಡೇಟ್ ಅಲ್ಲಿ ಬಿಲ್ಡಿಂಗ್ ತೋರಿಸಿದ್ರು. ಆದ್ರೆ ಅದನ್ನ ಟ್ಯಾಕ್ಸ್ 3ರಿಂದ 4 ವರ್ಷ ಕಟ್ಟಿದ್ರು. 2023ರ ಚುನಾವಣೆಯಲ್ಲಿ ಸುಬ್ಬಾರೆಡ್ಡಿ ಅವರು 82,128 ಮತಗಳನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿ ಮುನಿರಾಜು 62,949 ವೋಟ್ಗಳನ್ನು ಪಡ್ಕೊಂಡಿದ್ದಾರೆ. ಹತ್ರ 19,000 ಅಂತರದಲ್ಲಿ ಸುಬ್ಬಾರೆಡ್ಡಿ ಅವರು ಗೆಲ್ಲೋದು. ಕೇವಲ 19,000.
19,179 ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ದಂತಹ ಸುಬ್ಬಾರೆಡ್ಡಿ ಅವರು ಏನ್ ಮಾಡ್ತಾರೆ? ನಾಮಪತ್ರ ಸಲ್ಲಿಸುವಾಗ ಆಸ್ತಿ ವಿವರವನ್ನ ಸಂಪೂರ್ಣವಾಗಿ ಅಲ್ಲಿ ಸಲ್ಲಿಸಬೇಕು. ಆದ್ರೆ ಅವರು ಅದನ್ನ ಕೆಲವೊಂದು ವಿಚಾರವನ್ನ ಮುಚ್ಚಿಟ್ಟಿದ್ದಾರೆ. ಆಸ್ತಿ ವಿವರನ್ನ ಮುಚ್ಚಿಟ್ಟಿರುವಂತ ಆರೋಪ ಕೇಳಿ ಬರುತ್ತೆ SN ಸುಬ್ಬಾರೆಡ್ಡಿ ಅವರ ಮೇಲೆ. ಆಸ್ತಿ ತೆರಿಗೆ ಬಾಕಿ ಮಾಹಿತಿಯನ್ನ ಸುಬ್ಬಾರೆಡ್ಡಿ ಅವರು ಬಹಿರಂಗಪಡಿಸಲಿಲ್ಲ. ಆಗ ಮುನಿರಾಜ್ ಅವರು ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿಗೆ ಕೋರ್ಟ್ ಮಣೆ ಹಾಕುತ್ತೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತೇಳಿ ಕೋರ್ಟ್ ಹೇಳುತ್ತೆ. ಅಸಲಿಗೆ ಸುಬ್ಬಾರೆಡ್ಡಿ ಆಯ್ಕೆ ಯಾಕೆ ಅಸಿಂಧು ಆಯ್ತು ಗೊತ್ತಾ? ಈ ಪ್ರಶ್ನೆ ನಿಮ್ಮನ್ನು ಉಟ್ಕೊಳ್ಬಹುದು. ಸಿಂಪಲ್ ಆಗಿ ಯಾವ್ಯಾವ ವಿಷಯ ಮುಚ್ಚಿಟ್ಟಿದ್ರು ಅನ್ನೋದ್ರ ಬಗ್ಗೆ ವಿಷಯ ಬಹಿರಂಗ ಆಗುತ್ತೆ. ಬರೋಬ್ಬರಿ 10 ಬಾರ್ಗಳ ಮಾಲೀಕರಾಗಿದ್ದಾರೆ ಸುಬ್ಬಾರೆಡ್ಡಿ ಅವರು. ಆ 10 ಬಾರ್ಗಳ ಪೈಕಿ ಒಂದೇ ಬಾರ್ಗೆ GST ಕಟ್ಟಾರಂತೆ. ಮನೆ, ವಾಣಿಜ್ಯ ಕಟ್ಟಡಗಳ ಟ್ಯಾಕ್ಸ್ ಕಟ್ಟಿರ್ಲಿಲ್ವಂತೆ ಸುಬ್ಬಾರೆಡ್ಡಿ. ಅಫಿಡವಿಟ್ನಲ್ಲಿ ಕೆಲ ಜಮೀನುಗಳ ಮಾಹಿತಿಯನ್ನು ಕೂಡ ಕೊಟ್ಟಿರ್ಲಿಲ್ವಂತೆ. ಮಗಳು ಪತ್ನಿ ಹೆಸರಿನ ಆಸ್ತಿ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಸುಬ್ಬಾರೆಡ್ಡಿ ಪತ್ನಿ ಹೆಸರಲ್ಲಿದ್ದಂತಹ ಕಂಪನಿ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಕೃಷಿ ಭೂಮಿ ಪರಿವರ್ತನೆ ಮಾಡಿಕೊಂಡಿದ್ರು, ಅದನ್ನು ಕೂಡ ಹೇಳಿರಲಿಲ್ಲ. SBI ಅಕೌಂಟ್ ತೋರಿಸಿದ್ರು, ಕರೆಂಟ್ ಅಕೌಂಟ್ ಅನ್ನ ತೋರಿಸಿರಲಿಲ್ಲ. ಮುನಿರಾಜು ಅರ್ಜಿ ಸಲ್ಲಿಸಿದ ಬಳಿಕ GST ಕಟ್ಟಿದಂತಹ ಸುಬ್ಬಾರೆಡ್ಡಿ ಅವರು ಆ GST ಕಟ್ಟಿ ಸಿಕ್ಕಿ ಬೀಳ್ತಾರೆ. ಆ GST ಕಟ್ಟಿ ಸಿಕ್ಕಿ ಬಿದ್ದಿದ್ದಕ್ಕೆ ಸುಬ್ಬಾರೆಡ್ಡಿ ಅವರು ಆಯ್ಕೆ ಅಸಿಂಧು ಅಂತ ಆಗೋದು. ನೋಡಿ, ಒಬ್ಬ ಅಭ್ಯರ್ಥಿ ಅಫಿಡವಿಟ್ ನ ಸಲ್ಲಿಸಬೇಕಾದ್ರೆ ತಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಏನೆಲ್ಲ ಸಂಪಾದನೆ ಮಾಡಿದ್ದಾರೆ, ತನ್ನ ಹೆಂಡತಿ, ಮಕ್ಕಳು, ತನ್ನ ತಂದೆ ತಾಯಿ ಹೆಸರಲ್ಲಿ ಎಷ್ಟೆಷ್ಟು ಆಸ್ತಿಗಳಿದೆ, ನನಗೂ ಅದಕ್ಕೂ ಏನ್ ಸಂಬಂಧ ಅನ್ನೋದೆಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ಹೆಂಡತಿ ಹೆಸರಲ್ಲಿ ಏನ್ ಕಂಪನಿ ಇದೆ, ಹೆಂಡತಿ ಹೆಸರಲ್ಲಿ ಎಷ್ಟು ಕಾರ್ ಇದೆ, ಮಕ್ಕಳ ಹೆಸರಲ್ಲಿ ಎಷ್ಟು ಕಾರ್ ಇದೆ, ಅಪ್ಪನ ಹೆಸರಲ್ಲಿ ಎಷ್ಟು ಕಾರ್ ಇದೆ, ತಮ್ಮನ ಹೆಸರಲ್ಲಿ ಎಷ್ಟು ಕಾರ್ ಇದೆ, ಇದೆಲ್ಲವನ್ನು ಕೂಡ ಹಾಕಬೇಕಲ್ಲಿ, ಮೆನ್ಷನ್ ಮಾಡಬೇಕು. ಆದ್ರೆ ಸುಬ್ಬಾರೆಡ್ಡಿ ಅವರು ಎಲ್ಲವನ್ನ ಕೂಡ ಮುಚ್ಚಿಡ್ತಾರೆ, ಯಾವುದನ್ನು ಕೂಡ ಹಾಕೋದಿಲ್ಲ. ಅದೆಲ್ಲದರ ಜೊತೆಗೆ 10 ಬಾರ್ ಇದೆ ಸುಬ್ಬಾರೆಡ್ಡಿ ಅವರಿಗೆ ಅಂತ ಮುನಿರಾಜ್ ಅವರು ಆರೋಪ ಮಾಡ್ತಾರೆ. 10 ಬಾರ್ಗೆ ಕಟ್ಟೋದು ಒಂದೇ GST ಅಂದ್ರೆ ಅರ್ಥ ಏನು? ಇಲ್ಲಿ ಮೋಸ ಮಾಡ್ತಿದ್ದಾರೆ ಅಂತ ಅನ್ನೋದು ಆರೋಪ. ಇದೆಲ್ಲವನ್ನ ಕೂಡ ಮುಚ್ಚಿಟ್ಟು ಇವರು ಅದಾದ್ಮೇಲೆ GST ಅನ್ನ ಕಟ್ತಾರೆ. ಗೆದ್ದಾದ್ಮೇಲೆ ಆ GST ಕಟ್ಟಿ ಸಿಕ್ಕಾಕೊಳ್ತಾರೆ. ಅದರಿಂದಾಗಿ ಅಸಿಂಧು ಅಂತ ಆಗುತ್ತೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುಗೊಳಿಸಲಾಗಿದೆ. ಇದರ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಹೊಸ ಬಾಂಬ್ ಅನ್ನ ಕೂಡ ಸಿಡಿಸಿದ್ದಾರೆ. ಸುಬ್ಬಾರೆಡ್ಡಿಗೆ ಸೇರಿದ 10 ಬಾರ್ಗಳಲ್ಲಿ 1 ಬಾರ್ಗೆ GST ಅನ್ನ ಕಟ್ತಾರೆ. ಇದನ್ನ ಅಫಿಡವಿಟ್ ನಲ್ಲಿ ಸಲ್ಲಿಸುವಾಗ ಸುಳ್ಳನ್ನ ಹೇಳಿದ್ದಾರೆ. ಸುಬ್ಬಾರೆಡ್ಡಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಅಗತ್ಯವಿದ್ರೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ. ಇವತ್ತು ಅವರು ಮಾಡಿರ್ತಕ್ಕಂಥ ಏನು ಬೆಂಗಳೂರಲ್ಲಿ ಅವ್ರದ್ದು ಬೇಜಾನ್ ಬಿಸ್ನೆಸ್ ಇದೆ. ಭಗಿನಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂದ್ರೆ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಕಾಣಿಸೋದು. ಅದು ಅನೇಕ ಬೇನಾಮಿ ಹೆಸರುಗಳಲ್ಲಿದೆ, ಅವ್ರ ಹೆಸರಲ್ಲೂ ಇದೆ. ಅದನ್ನ ಅವರು 9 GSTಗಳಿದ್ರೆ ಒಂದೇ ತೋರಿಸಿದ್ದು. 9 ನಂಬರ್ ಇತ್ತು, ಒಂದು ತೋರಿಸಿದ್ರು. ಅದನ್ನ 9 GST 4-5 ವರ್ಷ GST ಕಟ್ಟಿರಲಿಲ್ಲ ಅವರು. ಅದನ್ನ ಮತ್ತೆ ಅವರು ಇರ್ತಕ್ಕಂಥ ವಾಸ ಮಾಡುವಂತ ಮನೆ ಇರ್ಬೋದು, ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು, ಒಂದು 10ಕ್ಕಿಂತ ಹೆಚ್ಚು ಅಪ್ಡೇಟ್ ಅಲ್ಲಿ ಬಿಲ್ಡಿಂಗ್ ತೋರಿಸಿದ್ರು. ಆದ್ರೆ ಅದನ್ನ ಟ್ಯಾಕ್ಸ್ 3 ರಿಂದ 4 ವರ್ಷ ಕಟ್ಟಿದ್ರು. 2023ರ ಚುನಾವಣೆಯಲ್ಲಿ ಸುಬ್ಬಾರೆಡ್ಡಿ ಅವರು 82,128 ಮತಗಳನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿ ಮುನಿರಾಜು 62,949 ವೋಟ್ಗಳನ್ನು ಪಡ್ಕೊಂಡಿದ್ದಾರೆ. ಹತ್ರ 19,000 ಅಂತರದಲ್ಲಿ ಸುಬ್ಬಾರೆಡ್ಡಿ ಅವರು ಗೆಲ್ಲೋದು. ಕೇವಲ 19,179 ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ದಂತಹ ಸುಬ್ಬಾರೆಡ್ಡಿ ಅವರು ಏನ್ ಮಾಡ್ತಾರೆ? ನಾಮಪತ್ರ ಸಲ್ಲಿಸುವಾಗ ಆಸ್ತಿ ವಿವರವನ್ನ ಸಂಪೂರ್ಣವಾಗಿ ಅಲ್ಲಿ ಸಲ್ಲಿಸಬೇಕು. ಆದ್ರೆ ಅವರು ಅದನ್ನ ಕೆಲವೊಂದು ವಿಚಾರವನ್ನ ಮುಚ್ಚಿಟ್ಟಿದ್ದಾರೆ. ಆಸ್ತಿ ವಿವರನ್ನ ಮುಚ್ಚಿಟ್ಟಿರುವಂತ ಆರೋಪ ಕೇಳಿ ಬರುತ್ತೆ SN ಸುಬ್ಬಾರೆಡ್ಡಿ ಅವರ ಮೇಲೆ. ಆಸ್ತಿ ತೆರಿಗೆ ಬಾಕಿ ಮಾಹಿತಿಯನ್ನ ಸುಬ್ಬಾರೆಡ್ಡಿ ಅವರು ಬಹಿರಂಗಪಡಿಸಲಿಲ್ಲ. ಆಗ ಮುನಿರಾಜ್ ಅವರು ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿಗೆ ಕೋರ್ಟ್ ಮಣೆ ಹಾಕುತ್ತೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತೇಳಿ ಕೋರ್ಟ್ ಹೇಳುತ್ತೆ. ಅಸಲಿಗೆ ಸುಬ್ಬಾರೆಡ್ಡಿ ಆಯ್ಕೆ ಯಾಕೆ ಅಸಿಂಧು ಆಯ್ತು ಗೊತ್ತಾ? ಈ ಪ್ರಶ್ನೆ ನಿಮ್ಮನ್ನು ಉಟ್ಕೊಳ್ಬಹುದು. ಸಿಂಪಲ್ ಆಗಿ ಯಾವ್ಯಾವ ವಿಷಯ ಮುಚ್ಚಿಟ್ಟಿದ್ರು ಅನ್ನೋದ್ರ ಬಗ್ಗೆ ವಿಷಯ ಬಹಿರಂಗ ಆಗುತ್ತೆ. ಬರೋಬ್ಬರಿ 10 ಬಾರ್ಗಳ ಮಾಲೀಕರಾಗಿದ್ದಾರೆ ಸುಬ್ಬಾರೆಡ್ಡಿ ಅವರು. ಆ 10 ಬಾರ್ಗಳ ಪೈಕಿ ಒಂದೇ ಬಾರ್ಗೆ GST ಕಟ್ಟಾರಂತೆ. ಮನೆ, ವಾಣಿಜ್ಯ ಕಟ್ಟಡಗಳ ಟ್ಯಾಕ್ಸ್ ಕಟ್ಟಿರ್ಲಿಲ್ವಂತೆ ಸುಬ್ಬಾರೆಡ್ಡಿ. ಅಫಿಡವಿಟ್ನಲ್ಲಿ ಕೆಲ ಜಮೀನುಗಳ ಮಾಹಿತಿಯನ್ನು ಕೂಡ ಕೊಟ್ಟಿರ್ಲಿಲ್ವಂತೆ. ಮಗಳು ಪತ್ನಿ ಹೆಸರಿನ ಆಸ್ತಿ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಸುಬ್ಬಾರೆಡ್ಡಿ
ಪತ್ನಿ ಹೆಸರಲ್ಲಿದ್ದಂತಹ ಕಂಪನಿ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಕೃಷಿ ಭೂಮಿ ಪರಿವರ್ತನೆ ಮಾಡಿಕೊಂಡಿದ್ರು, ಅದನ್ನು ಕೂಡ ಹೇಳಿರಲಿಲ್ಲ. SBI ಅಕೌಂಟ್ ತೋರಿಸಿದ್ರು, ಕರೆಂಟ್ ಅಕೌಂಟ್ ಅನ್ನ ತೋರಿಸಿರಲಿಲ್ಲ. ಮುನಿರಾಜು ಅರ್ಜಿ ಸಲ್ಲಿಸಿದ ಬಳಿಕ GST ಕಟ್ಟಿದಂತಹ ಸುಬ್ಬಾರೆಡ್ಡಿ ಅವರು ಆ GST ಕಟ್ಟಿ ಸಿಕ್ಕಿ ಬೀಳ್ತಾರೆ. ಆ GST ಕಟ್ಟಿ ಸಿಕ್ಕಿ ಬಿದ್ದಿದ್ದಕ್ಕೆ ಸುಬ್ಬಾರೆಡ್ಡಿ ಅವರು ಆಯ್ಕೆ ಅಸಿಂದು ಅಂತ ಆಗುತ್ತೆ. ನೋಡಿ, ಒಬ್ಬ ಅಭ್ಯರ್ಥಿ ಅಫಿಡೇವಿಟ್ ನ ಸಲ್ಲಿಸಬೇಕಾದ್ರೆ ತಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಏನೆಲ್ಲ ಸಂಪಾದನೆ ಮಾಡಿದ್ದಾರೆ, ತನ್ನ ಹೆಂಡತಿ, ಮಕ್ಕಳು, ತನ್ನ ತಂದೆ ತಾಯಿ ಹೆಸರಲ್ಲಿ ಎಷ್ಟೆಷ್ಟು ಆಸ್ತಿಗಳಿದೆ, ನನಗೂ ಅದಕ್ಕೂ ಏನ್ ಸಂಬಂಧ ಅನ್ನೋದೆಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ಹೆಂಡತಿ ಹೆಸರಲ್ಲಿ ಏನ್ ಕಂಪನಿ ಇದೆ, ಹೆಂಡತಿ ಹೆಸರಲ್ಲಿ ಎಷ್ಟು ಕಾರ್ ಇದೆ, ಮಕ್ಕಳ ಹೆಸರಲ್ಲಿ ಎಷ್ಟು ಕಾರ್ ಇದೆ, ಅಪ್ಪನ ಹೆಸರಲ್ಲಿ ಎಷ್ಟು ಕಾರ್ ಇದೆ, ತಮ್ಮನ ಹೆಸರಲ್ಲಿ ಎಷ್ಟು ಕಾರ್ ಇದೆ, ಇದೆಲ್ಲವನ್ನು ಕೂಡ ಹಾಕಬೇಕಲ್ಲಿ, ಮೆನ್ಷನ್ ಮಾಡಬೇಕು. ಆದ್ರೆ ಸುಬ್ಬಾರೆಡ್ಡಿ ಅವರು ಎಲ್ಲವನ್ನ ಕೂಡ ಮುಚ್ಚಿಡ್ತಾರೆ, ಯಾವುದನ್ನು ಕೂಡ ಹಾಕೋದಿಲ್ಲ. ಅದೆಲ್ಲದರ ಜೊತೆಗೆ 10 ಬಾರಿಗೆ ಸುಬ್ಬಾರೆಡ್ಡಿ ಅವರಿಗೆ ಅಂತ ಮುನಿರಾಜ್ ಅವರು ಆರೋಪ ಮಾಡ್ತಾರೆ. 10 ಬಾರಿಗೆ ಕಟ್ಟೋದು ಒಂದೇ GST ಅಂದ್ರೆ ಅರ್ಥ ಏನು? ಇಲ್ಲಿ ಮೋಸ ಮಾಡ್ತಿದ್ದಾರೆ ಅಂತ ಅನ್ನೋದು ಆರೋಪ. ಇದೆಲ್ಲವನ್ನ ಕೂಡ ಮುಚ್ಚಿಟ್ಟು ಇವರು ಅದಾದ್ಮೇಲೆ GST ಕಟ್ತಾರೆ, ಗೆದ್ದಾದ್ಮೇಲೆ ಆ GST ಕಟ್ಟಿ ಸಿಕ್ಕಾಕೊಳ್ತಾರೆ. ಅದರಿಂದಾಗಿ ಅಸಿಂದು ಅಂತ ಆಗುತ್ತೆ.